ಎಲ್ಲ ದಾವಣಗೆರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಇಡೀ ರಾಜು ಜೇಮ್ಸ್ ಬಾಂಡ್ ಚಿತ್ರತಂಡ ಇಲ್ಲಿದ್ದೀವಿ. ನಾನು ಗುರುನಂದನ್, ಮೃದುಲಾ ಹೀರೋಯಿನ್ ಅವರಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ವಿಶ್ವಕರ್ಮ ಅಂತ, ಮೂಲತಃ ಸಂಡೂರಿನವರು ಮತ್ತು ಇರೋದು ಲಂಡನ್ ಅಲ್ಲಿ. ಇನ್ನೊಬ್ಬರ ಪ್ರೊಡ್ಯೂಸರು ಕಿರಣ್ ಬರ್ತೂರ್ ಅಂತ, ಇವರು ಮೂಲತಃ ಬೆಂಗಳೂರಿನವರು ಬಟ್ ಇರೋದು ಕೆನಡಾ. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾಯ್ಡು ಅಂತ, ಇನ್ನೊಬ್ರು ಎಕ್ಸಿಕ್ಯೂಟಿವ್ ದರ್ಶನ್ ಅಂತ ಇದ್ದಾರೆ. ಸೊ ಇವತ್ತಿಂದ ನಾವೆಲ್ಲ ಜಿಲ್ಲಾ ಪ್ರವಾಸನ ಕೈಗೊಂಡಿದ್ವಿ. ಮೊದಲನಾಗೆ ಫಸ್ಟ್ ದಾವಣಗೆರೆಗೆ ಬರ್ತಾ ಇರೋದು. ನಂತರ ದಾವಣಗೆರೆ ಅಂದ್ರೆ ನಮಗೊಂದು ಪ್ರೀತಿ, ಕನ್ನಡದ ಸೆಂಟರ್ ಅಂತ ಹೇಳ್ಬೋದು. ಇವತ್ತು ಇಲ್ಲಿ ಮುಗಿಸ್ಕೊಂಡು ಹುಬ್ಳಿಗೆ ಹೋಗ್ತಾ ಇದ್ವಿ. ನಮ್ಮದು ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆಗಲೇ 3 ಸಾಂಗ್ಗಳನ್ನ ಮತ್ತೆ ನಾವು ಟ್ರೈಲರ್ನ ರಿಲೀಸ್ ಮಾಡಿದ್ವಿ. ಎಲ್ಲ ನೀವು ನೋಡಿದ್ವಿ ಅನ್ಕೊಂಡಿದ್ದೀನಿ. ಈಗ ನೋಡಿದ್ವಿ ಕೂಡ ಟ್ರೈಲರ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಎಲ್ಲ ಕಡೆಯಿಂದ ಒಳ್ಳೆ ಪ್ರಶಂಸೆ ಸಿಗ್ತಾ ಇದೆ. ಸೊ ಶೂಟಿಂಗು ಸಂಡೂರು 40 ದಿವಸ ಸಂಡೂರು, ಬಳ್ಳಾರಿ ಸಂಡೂರಲ್ಲಿ ಮಾಡಿದ್ವಿ. ಇದು ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಅದು ಇಲ್ಲಿ ಸಂಡೂರು ಆ ಸರೌಂಡಿಂಗ್ ಅಲ್ಲಿ ನಡೆದಿರೋದು. ಅದಾದ್ಮೇಲೆ ಲಂಡನ್ ಅಲ್ಲಿ 2 ಸಾಂಗ್ ಮಾಡಿದ್ವಿ, ಮತ್ತೆ ಕೆಲವು ಪೋರ್ಷನ್ಗಳನ್ನ ಬೆಂಗಳೂರಲ್ಲಿ ಶೂಟ್ ಮಾಡಿ 2020 ಮಾಡಿದ್ದು. ಅದಾದ್ಮೇಲೆ ನಮಗೆ ಇದಾಯ್ತು, ಕೆಲವು ಮತ್ತೆ ಶೂಟಿಂಗ್ ಮಾಡಿ ಈಗ ರಿಲೀಸ್ ಮಾಡ್ತಾ ಇದ್ವಿ. ಕೋವಿಡ್ ಅದರಿಂದ ಸರ್ ಇದು ಏನಂದ್ರೆ ಒಂದು ಗ್ರಾಮೀಣ ಭಾಗ. ಈಗ ನಂತರದ ಎಲ್ಲಾ ಮಿಡಿಲ್ ಕ್ಲಾಸ್ ಒಬ್ಬ ಬಡವರು ಎಲ್ಲಾ ಊರುಗಳಲ್ಲೂ ಹಳ್ಳಿಗಳಲ್ಲೂ ಇರ್ತಾನೆ. ಒಂದು ಈ ಗ್ರಾಮೀಣ ಭಾಗದಲ್ಲಿ ನನ್ನಂತ ಒಬ್ಬ ಯುವಕ ಅಂತ ಕಷ್ಟ, ಅವನಿಗೆ ಏನು ಕಷ್ಟ ಬರುತ್ತೆ, ಅವನ ಆ ಕಷ್ಟ ಮಾಡ್ಕೊಳಕ್ ಅವನು ಏನೇನ್ ಮಾಡ್ತಾನೆ, ಅದ್ರ ಮಧ್ಯೆ ಬರೋಂಥ ಕ್ಯಾರೆಕ್ಟರ್ಗಳು, ಅವನ ಅಡಚಣೆಗಳನ್ನ ಹೇಗೆ ಅವನ ಜೀವನಕ್ಕೋಸ್ಕರ ಅವನಿಗೇನೋ ಒಂದು ಆಸೆ ಇರುತ್ತೆ, ಆ ಜೀವನಕ್ಕೋಸ್ಕರ ಅವನೇನ್ ಕಷ್ಟಗಳನ್ನ ಅನುಭವಿಸ್ತಾನೆ, ಅದರಿಂದ ಹೇಗೆ ಹೊರಗಡೆ ಬರ್ತಾನಂತೆ ಒಂದು ಕಥೆ ಅದ ಅಂತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಅವರು ನಾರ್ತ್ ಕರ್ನಾಟಕ. ನನ್ನ ಹೆಸರು ಮೃದುಲಾ ಅಂತ, ಹುಬ್ಳಿನವಳು. ಇದೇ ನನ್ನ ಮೊದಲ ಪಿಕ್ಚರು. ಸೊ ನಾವೆಲ್ಲ ಶೂಟಿಂಗ್ ಸಂಡೂರಲ್ಲಿ, ಲಂಡನಲ್ಲಿ ಎಲ್ಲ ಮಾಡಿದ್ದೀವಿ. ಹೇಳ್ದರು ಅವನಿಗೆ. ನಂದು ಮೂವಿ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಆಮೇಲೆ ಎಲ್ಲ ದಾವಣಗೆರೆಯವರಿಗೆ ಏನು ಕೇಳ್ಕೊಳ್ತೀನಿ ಅಂತಂದರೆ, ಉತ್ತರ ಕರ್ನಾಟಕನೋಳಾಗಿ ನನಗೆ ಸಪೋರ್ಟ್ ಮಾಡ್ರಿ, ನನ್ನ ಮೂವಿ ನೋಡ್ರಿ ಅಂತಂತಂದು ಕೇಳ್ಕೊಳ್ತೀನಿ ನಾನು. 14 ಫೆಬ್ರವರಿಗೆ ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ. ಎಲ್ಲರೂ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ ಅಂತಂದು ಕೇಳ್ಕೊಳ್ತೀನಿ. ಹೌದು, ಇದೆ ಒಂದು ಬೆಂಗಳೂರು ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ಜಿಲ್ಲೆ ಪ್ರವಾಸದ್ದು ಫಸ್ಟ್ ಮಧ್ಯ ಕನ್ನಡ, ಫಸ್ಟ್ ದಾವಣಗೆರೆ, ಇದಾದ್ಮೇಲೆ ಹುಬ್ಳಿ ಆದ್ಮೇಲೆ ಶಿವಮೊಗ್ಗ, ಮೈಸೂರು ಮತ್ತೆ ಬ್ಯಾಂಗ್ಳೂರು. ಇದು 100-200 ಥಿಯೇಟರ್ ಫಸ್ಟ್ ರಿಲೀಸ್ ಮಾಡ್ತಾರೆ. ಇಲ್ಲ ಅದು ಫಸ್ಟ್ ನಾನು ಫೇಮಸ್ ಆಗಿದೆ ರಾಜು ಅನ್ನೋ ಒಂದು ಕ್ಯಾರೆಕ್ಟರ್ ಇಂದ. ಎಲ್ಲರಿಗೂ ನನ್ನ ಹೆಸರು ಗೊತ್ತಿಲ್ಲ, ನನ್ನ ರಾಜು ಅನ್ನೋದು ಆಯ್ತು. ಈ ಪಿಕ್ಚರ್ ಬಂದಾಗ ಒಂದು ಜೇಮ್ಸ್ ಬಾಂಡ್ ಥೀಮ್ ಇತ್ತು, ಬೇರೆ ಏನೋ ಜೇಮ್ಸ್ ಬಾಂಡ್ ಅನ್ನ ಹೆಸರು ಇಡಕ್ಕಿತ್ತು. ಅವಾಗ ಪ್ರೊಡ್ಯೂಸರ್ ಇದ್ದವರು ಇವರಿಬ್ಬರೇ ಪ್ರೊಡ್ಯೂಸರ್ಗಳು, ರಾಜು ಜೇಮ್ಸ್ ಬಾಂಡ್ ಚೆನ್ನಾಗಿದೆ, ಸೌಂಡ್ಸ್ ಗುಡ್ ಅಂತ ಆಯ್ತು. ಅದಾದ್ಮೇಲೆ ಚೆನ್ನಾಗಿ ಕೇಳಿದೆ, ಎಲ್ಲ ತುಂಬಾ ಜನ ಕೇಳಿದಾಗೆ ಸಖತ್ತಾಗಿದೆ, ಒಳ್ಳೆ ಕ್ಯಾಚಿ ಟೈಟ್ಲ್ ಅಂತ. ಅದೇ ಆ ಕ್ಯಾರೆಕ್ಟರ್ ನಾನೇ ಆಗಿರೋದ್ರಿಂದ ಈ ಬೇರೆ ರೂಪದಲ್ಲಿ ಬರ್ತಿರೋದ್ರಿಂದ ಜೇಮ್ಸ್ ಬಾಂಡ್ ಆ ಥರ. ಜೇಮ್ಸ್ ಬಾಂಡ್ ಅಂದ್ರೆ ಜೇಮ್ಸ್ ಬಾಂಡ್ ಅಲ್ಲ, ಜೇಮ್ಸ್ ಬಾಂಡ್ ಫ್ಯಾನ್ ಆಗಿರ್ತಾರೆ. ಯಾಕೆ ಜೇಮ್ಸ್ ಬಾಂಡ್ ಅಂತ ಆ ಹೆಸರಿನ ಪಿಕ್ಚರ್ನ ನೋಡ್ಬೇಕು, ಹಾಗಾಗಿ ರಾಜು ಜೇಮ್ಸ್ ಬಾಂಡ್ನ ಕ್ಯಾರಿ ಆಯ್ತು. ಅದು ಬಿಟ್ರೆ ಇನ್ನೇನು ಅದು ಸೀಕ್ವೆಲ್ ತರ ಆ ಥರ ಏನಿಲ್ಲ. ಕಾಮಿಡಿ ತುಂಬಾನೇ ಇದೆ. ಕಾಮಿಡಿ ನಾನು ಮಾಡ್ಲಿಲ್ಲ ಅಂದ್ರೆ ಚಿತ್ರದಲ್ಲಿ ನನ್ನ ಸುತ್ತಮುತ್ತ ಇರೋ ಪಾತ್ರಗಳು ಕಾಮಿಡಿ ಮಾಡ್ತಾರೆ, ಕಾಮಿಡಿ ಮಾಡಿಸ್ತಾ ಹೋಗುತ್ತೆ. ಸಿಚುವೇಶನ್ಗಳು ಕಾಮಿಡಿ ಇದೆ. ಅದು ನಾನೇ ಒಂಥರ ಟಿಪಿಕಲ್ ಕಾಮಿಡಿ, ರಾಜು ಕಾಮಿಡಿ ತರ ಆ ಥರ ಇಲ್ಲ. ಬಟ್ ಎಲ್ಲ ಒಳ್ಳೊಳ್ಳೆ ತಾರಾ ಬಳಗ ಇದೆ, ದೊಡ್ಡ ಎಲ್ಲ ತಾರಾ ಬಳಗ. ರವಿಶಂಕರ್ ಸರ್, ಅಚ್ಯುತ್ ಸರ್, ಚಿಕ್ಕಣ್ಣ, ಸಾಧು ಕೋಕಿಲ ಸರ್, ಜಯಜಗದೀಶ್ ಸರ್, ತಬಲ ನಾಣಿ ಸರ್. ಸೊ ಇವರೆಲ್ಲ ಒಳ್ಳೊಳ್ಳೆ ಪಾತ್ರಧಾರಿಗಳು ನನ್ನ ಚಿತ್ರದಲ್ಲಿ ಸಪೋರ್ಟಿಂಗ್ ಮಾಡಿದ್ದಾರೆ. ಸೊ ಅದರಿಂದ ಇನ್ನೂ ನನಗೆ ಹೆಚ್ಚಿನ ಒಂಥರ ಶಕ್ತಿ ಸಿಕ್ಕಿದೆ ಅಂತ ಹೇಳ್ತೀನಿ. ಡೈರೆಕ್ಟ್ರು ಆಕ್ಚುಲಿ ಅವ್ರು ಇನ್ನೊಂದು ಪಿಕ್ಚರ್ ರಿಲೀಸ್ ಆಗಿರೋದ್ರಿಂದ ಅವ್ರು ಬರೋಕ್ಕಾಗಿಲ್ಲ.
ಅವ್ರದ್ದು ನಾಳೆ ಇನ್ನೊಂದು ರಿಲೀಸ್ ಇದೆ ಅಲ್ಲ, ಅನುರಾಗ್ ರಾಘವ ದೀಪಕ್ ಮಧುವನಹಳ್ಳಿ. ಸೊ ನೆಕ್ಸ್ಟ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ ಸುಂಡೂರಲ್ಲಿ ಊರಲ್ಲಿ ಸ್ವಲ್ಪ ಆಮೇಲೆ ಸರ್ ಅಮೆರಿಕನ್ ಏನಂತ ಹೇಳಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸುಂಡೂರಲ್ಲಿ ಎಲ್ಲ ಮನೆಗಳು ಸ್ವಲ್ಪ, ಆಮೇಲೆ ಶಾಪ್ಸ್ ಮತ್ತೆ ರಸ್ತೆ ನಮ್ಮ ಊರಿಂದೆಲ್ಲ ಒಂದು ಸ್ವಲ್ಪ ತೋರಿಸಿದ್ದೆ. ಆಮೇಲೆ ಒಂದು ಒಳ್ಳೆ ಸಿನಿಮಾದಲ್ಲಿ ನಮ್ಮ ಗುಡ್ಡದಲ್ಲಿ ದೀಪ್ತಿತ್ತ ಅಂತಿದೆ, ಅಲ್ಲೊಂದು ರೊಮ್ಯಾನ್ಸ್ ಸೀನ್ ತೆಗೆದಿದ್ದೀವಿ. ಸ್ವಲ್ಪ ಸುಂಡೂರು ನಮ್ದು ಎಲ್ಲ ಹೆಂಗೆ ಆಗುತ್ತೆ ಎಲ್ಲರೂ ಬೆಂಗಳೂರು, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಸುಂಡೂರಲ್ಲಿ ಮಾಡಿದ್ರೆ ಹೆಂಗ ಅಂತ ಹೇಳಿ ಇದು ಮಾಡಿದಾಗ ನಾವೆಲ್ಲ ಲೊಕೇಶನ್ಸ್ ಕಳಿಸಿದ್ರು. ಆ ಲೊಕೇಶನ್ ಎಲ್ಲ ಓಕೆ ಆದ್ಮೇಲೆ ಇವರೆಲ್ಲ ಪ್ರೊಸೀಡಿಂಗ್ ಮಾಡಿದ್ರು. ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಊರೆಲ್ಲ ತೆಗೆದ್ರೆ ಎಲ್ಲ ನಮ್ಮ ಸುಂಡೂರು ಜನ ಭಾಳ ನಮ್ಗೆ ಕೋಆಪರೇಷನ್ ಮಾಡಿದ್ರು. ಆ ಸುಡಿ ಇದಕ್ಕೆ ಎಲ್ಲ ಔಟ್ಡೋರ್, ಇಂಡೋರ್ ಆದ್ರೆ ಯಾರು ಜನ ಬರಲ್ಲ, ಔಟ್ಡೋರ್ ಜನ ನಿಂತ್ಕೊಂಡು ಎಲ್ಲ ನೋಡಿ ನಮ್ಗೆಲ್ಲ ಸಹಕರಿಸಿದ್ದಾರೆ. ಬಜೆಟ್ ಹಾಕಿದೆ, ಅದೇ ಈಗಲೇ ಡಿಸ್ಕ್ಲೋಸ್ ಮಾಡೋದೇನು ಬೇಡ ಅನ್ಕೊಳ್ತೀನಿ, ಯಾಕಂದ್ರೆ ಸ್ವಲ್ಪ ಲಂಡನ್ ಶೂಟಲ್ಲಿ ಖರ್ಚಾಗಿದೆ. ಮಾತಾಡ್ತಾ ಇದ್ದಾರೆ, ಡಿಸ್ಕಷನ್ ಅಲ್ಲಿ ಇದೆ. ಸೊ OTT ಮಾತಾಡ್ತಿದ್ವಿ, ಆಮೇಲೆ ಸ್ಯಾಟಲೈಟ್ಗೂ ಮಾತಾಡ್ತಾ ಇದ್ವಿ. ಗೊತ್ತಿರಾಗ ಯಾವುದನ್ನು ಮೂವಿ ಬಿಫೋರ್ ರಿಲೀಸ್ ಆಗ ತಗೊಳ್ತಾ ಇರಲ್ಲ, ಎಲ್ಲ ಡಿಸ್ಕಷನ್ ಅಲ್ಲಿ ಇದೆ. 4 ಇದೆ. ಈಗ 3 ಸಾಂಗ್ ರಿಲೀಸ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಇದೆ, ಅವೈಲೇಬಲ್ ಇದೆ.